ಬೆರೆಸಿ ಆದಮೇಲೆ ತಟ್ಟೆ ಒಳಗೆ ಅರಿಶಿನ ಕುಂಕುಮ ಇಟ್ಟು ತಟ್ಟೆಯನ್ನು ಕೆಳಗೆ ಇಟ್ಕೊಳ್ಳಿ. ಮಗುವನ್ನ ತಂದೆ ತೊಡೆ ಮೇಲೆ ಕೂರಿಸ್ಕೊಂಡು ಸ್ಲೇಟ್ ತಗೊಳ್ಳಿ. ಸ್ಲೇಟ್ ಬಳಸಿ ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ನಾಲ್ಕು ಅಕ್ಷರಗಳು ಮಗು ಕೆಳಗಡೆ ಸ್ಥಾಪಿಸಿ. ಬರೆಸಿ ಆದಮೇಲೆ ಸ್ಲೇಟನ್ನು ತಟ್ಟೆ ಒಳಗೆ ಇಟ್ಕೊಂಡು ತಟ್ಟೆಯನ್ನು ಮಗು ಕೈ ಮುಗಿಸ್ಕೊಳ್ಳಿ. ಎಲ್ಲ ಪ್ರಾರ್ಥನೆ ಮಾಡ್ಕೋಬೇಕು, ಯಾರು ಮಾತಾಡಬೇಕು ಎಲ್ಲ ಹೇಳಿ. ಅನ್ವಹ ಕೃಪಯ ದೇವಿ ಪರಮೇಶಿ ಪ್ರಸೀದಮೆ ಅಭೀಷ್ಟ ದಾನಾತ್ ದೇವೇಶಿ ಚತುರಾನನ ವಲ್ಲಭೆ ವಿದ್ಯಾಂದೇಹಿ ಧನಂದೇಹಿ ಯಶೋದೇಹಿ ಶುಭಾಂವತಿ ದೇಹಿ ಲಕ್ಷ್ಮೀ ಶುಭಾಂವಾದಃ ಸುಪ್ರಸನ್ನಾ ಚ ಭಾರತಿ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಗುಗೆ ಅಕ್ಷರಾಭ್ಯಾಸ ಮಾಡಿಸಿದ್ದೀವಿ. ಒಳ್ಳೆಯ ವಿದ್ಯಾಬುದ್ಧಿ ಬರಬೇಕು, ಮಗುವಿನ ಭವಿಷ್ಯತ್ತು ಚೆನ್ನಾಗಿರಬೇಕು ಅಂತೇಳಿ ಶಾರದಾ ಪರಮೇಶ್ವರಿಯಲ್ಲಿ ಜಗದ್ಗುರುಗಳಲ್ಲಿ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ.
ಪ್ರಾರ್ಥನೆ ಮಾಡಿಕೊಂಡು ಸ್ಲೇಟು ಚಾಕ್ಲೇಸನ್ನು ನೀವೇ ಇಟ್ಕೊಳ್ಳಿ. ಆ ಚೀಟಿಯನ್ನು ಎದುರುಗಡೆ ಪ್ರಸಾದ ಕೌಂಟರಿಂದ ತೋರಿಸಿದ್ರೆ ಪ್ರಸಾದ ಮಾಡ್ತಾರೆ ನೋಡಿ. ದಕ್ಷಿಣ ಹಾಕೋದಿದ್ರೆ ಅಕ್ಕಿ ತಟ್ಟೆ ಒಳಗೆ ಹಾಕೊಂಡು ಲೈನಲ್ಲಿ ಬಂದು ಮಗುವಿಗೆ ಸಮರ್ಪಣೆ ಮಾಡಿಸ್ಬೇಕು. ಲೈನಲ್ಲಿ ಬರಬೇಕೆಲ್ಲ ಮಧ್ಯದಲ್ಲಿ